ಜಗದ್ಗುರುಗಳು ನನ್ನನ್ನು ಮಂತ್ರಿ ಮಾಡಬೇಡಿ ಅಂತ CMಗೆ ಹೇಳಿದರು. ನಿನ್ನ ಮಂತ್ರಿ ಮಾಡಬೇಡ ಅಂತಿದ್ದಾನೆ ಇವ ಅಂತ CM ನನಗೆ ಹೇಳಿದರು. ಈಗ ಸಚಿವನಾಗಿದ್ದೇನೆ, ಈಗೇನು ಮಾಡ್ತೀಯಪ್ಪ ಜಗದ್ಗುರು ಅಂಥೇಳಿ ಬಸವಜಯ ಮೃತ್ಯುಂಜಯ ಶ್ರೀಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವ ವಿಜಯಾನಂದ ಕಾಶಪ್ಪನವರು. ನೈತಿಕ ಮಟ್ಟ ಎಲ್ಲಿದೆ? ನಾವು ತೊಟ್ಟ ಬಟ್ಟೆಗೆ ವಿಧೇಯರಾಗಿ ಇರಬೇಕು. ಸಮಾಜ ನಮಗೆ ಕೊಟ್ಟಿರುವ ಸ್ಥಾನಕ್ಕೆ ತಕ್ಕಂತೆ ನಡೆದುಕೊಳ್ಬೇಕು. ಸ್ವಾಮೀಜಿಗಳಿಗೆ ಸಚಿವ ಕಾಶಪ್ಪನವರು ಬಹಿರಂಗವಾಗಿಯೇ ಟಾಂಗನ್ನು ಕೊಟ್ಟಿರುವಂಥದ್ದು, ತಿರುಗೇಟನ್ನು ಕೊಟ್ಟಿರುವಂಥದ್ದು. ಮಾತಾಡಿ ಏನನ್ನಾಕೋ ಇನ್ನೊಂದು ಅದು ಅವರು ಜಗದ್ಗುರುಗಳು ಹೋಗಿ ಏನನ್ನು ಮಾಡುವಂತ DK ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿ ಮಾಡ್ಬೋದ ನೋಡುವ ಅವ್ ಮಾಡುವ ಬೇಕಾದ್ರೆ ನೀನು ಮಾಡ್ತೀನಿ ಮುಖ್ಯ ಮಂತ್ರಿ ಅಂತ ಹೇಳಿ ಸನ್ಮಾನ DK ಶಿವಕುಮಾರ್ ಯಾರ್ಯಾರು ಹೋಗಿ ಹೇಳಿಲ್ಲ ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡ. ಈಗೇನ್ ಮಾಡ್ತೀಯಪ್ಪ ಜಗದ್ಗುರು, ನಿಮ್ ಜಗದ್ಗುರು ನಿಜವಾಗ್ಲೂ ಹೇಳಕತ್ತೆ, ಸುಳ್ಳಲ್ಲ. ಎದಕ್ಕೆ ಹೋಗಿತ್ತು ಮತ್ತೆ ಅರ್ಜೆಂಟ್ ನೋಡಿ ಈ ಸರ್ಕಾರ ಇರುವವರೆಗೆ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗುದಿಲ್ಲ ಅಂತ ಪ್ರಮಾಣ ಮಾಡಿದ್ದಲ್ಲಪ್ಪ. ನಿನ್ನ ನೈತಿಕ ಮಟ್ಟ ಏನೈತಿ? ನಿನ್ನ ನೈತಿಕ ಮಟ್ಟ ಏನೈತಿ? ಯಾವ ಬಟ್ಟೆ ಹಾಕೊಂಡಿದೆ ಅದಕ್ಕೆ ವಿಧಿಗಳಾಗಿದೆಯಾ? ಯಾವ ಬಟ್ಟೆ ಹಾಕೊಂಡಿರ್ತೀವಲ್ಲ ನಾವು, ಈಗ ರಾಜಕಾರಣಿ ಅಂದ್ರೆ ಬಿಳೆ ಬಟ್ಟೆ ಹಾಕೊಂತೀವಿ. ಆ ಬಿಳೆ ಬಟ್ಟೆಗೆ ವಿಧೇಯ ಆಗಿರ್ಬೇಕು. ಕಾವಿ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿರ್ಬೇಕು. ಕಾಕಿ ಹಾಕೊಂಡ್ರೆ ಅದಕ್ಕೆ ವಿಧೇಯ ಆಗಿ ನಾವು ನಡ್ಕೋಬೇಕು. ನಾವು ಎಲ್ಲಿ ನಮ್ಗೆ ಜಾಗ ಕೊಟ್ಟತಿ ಸಮಾಜ ಆ ತಕ್ಕ ನಡೆಯುವಂತ ಕೆಲಸ ಸಮಾಜದಲ್ಲಿ ನಾವು ಮಾಡ್ಬೇಕು. ವಿನಃ ನನಗೆ ಮನಸ್ಸೈತಿ, ನನಗೆ ಏನೇನು ನಡೀತೈತಿ, ಎತ್ತೆತ್ತಾಗಾರ ಮಾತಾಡಿದ್ರೆ ಏನ್ ನಡೀತೈತಿ. ಒಂದಿಷ್ಟು ಮಂದಿ ನಾವು ಟಿವಿಯವ್ರು ನೋಡ್ಬಾರ್ದು, ಏನ್ ಹಕ್ಕದಕ್ಕದ ದಿವಸ ನೋಡಿದ್ರಿಲ್ಲ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾದಾಗ ಚಲೋಗಿದ್ವಲ್ಲ ನ್ಯೂಸ್ ನೋಡ್ರು, ಯಾವ್ದೋ ಒಂದು ಹಿಡ್ಕೊಂಡ್ಬರೋದು, ಅದನ್ನ ಹಾಕಿದೆ ಇದನ್ನ ಹಾಕಿದೆ, ಒಟ್ಟು ಮಾಡ್ಬಾರ್ದು. ಅದಕ್ಕೆ ಹೇಳ್ತಿರ್ತಾರ, ಕೊಲ್ಲೋರು 100 ಜನ ಇದ್ರ ಕಾಯ ಒಬ್ಬ ಇದ್ದೇ ಇರುವಾನೆ ಅನ್ನೋದಕ್ಕೆ ನಾನು ಒಟ್ಟು ಮಂತ್ರಿಯಾಗಿ ನನ್ನ ಮಾತು ಹೇಳಕ್ಕೆ ಇಚ್ಛೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.